ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಮಗ ಉಬ್ಬ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ. ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ನೋಡಿ, ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಗುರು, ಏಕಾದಶ ಶುಭಸ್ಥಾನ ಲಾಭಸ್ಥಾನದಲ್ಲಿ ಗುರು, ಅದೇ ರೀತಿಯಾಗಿ ಕರ್ಮಸ್ಥಾನದಲ್ಲಿ ರವಿ ಬುಧ ಚಂದ್ರ ಮತ್ತು ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶುಕ್ರ ಶನಿ. ನೋಡಿ, ಯೋಚನೆ ಮಾಡ್ತಕ್ಕಂಥದ್ದು ಒಂದು ಚೂರು ನಿಮಗೆ ಅಷ್ಟಮ ಶನಿ ಕಾಟ ಇರ್ತಕ್ಕಂಥದ್ರಿಂದಾಗಿ 8ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಇರ್ತಕ್ಕಂಥದ್ದನ್ನ ಒಂದಷ್ಟು ಹಣ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಸಪ್ತಮದಲ್ಲಿ ರಾಹು ಇದ್ದಾನೆ, ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು. ವೈವಾಹಿಕ ಜೀವನದಲ್ಲಿ ಒಂದಷ್ಟು ವೇರಿಯೇಷನ್ಗಳನ್ನು ಕಾಣುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಂತ ಒಳ್ಳೆಯದೇ ಆಗೋದಿಲ್ವ ಸಿಂಹರಾಶಿಯವರಿಗೆ ಅಂತ ಕೇಳಿದರೆ, ನೋಡಿ, ಕರ್ಮಸ್ಥಾನದಲ್ಲಿ ರವಿಚಂದ್ರ ಬುಧ ಇರ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಯೋಗ. ಸಮಾಜದಲ್ಲಿ ವರ್ಚಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಆಡುವಂತಹ ಮಾತುಗಳಿಗೆ ಒಂದು ಉತ್ತಮವಾದಂತಹ ಉದಾಹರಣೆ ಅಂದರೆ, ಮಾಡುವಂತಹ ಮಾತುಗಳಿಗೆ ಒಂದು ಸಮಾಜದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ ಸ್ಥಾನಮಾನ ಪ್ರಾಪ್ತಿಯಾಗತ್ತೆ ಮತ್ತು ನಿಮ್ಮನ್ನು ಗೌರವಿಸ್ತಾರೆ. ಅದಕ್ಕೊಂದು ಉತ್ತಮವಾದಂತಹ ಗೌರವ ಅಥವಾ ಸ್ಥಾನಮಾನ ಅಭಿವೃದ್ಧಿ ಅನ್ನುವಂಥದ್ದನ್ನು ಸಿಂಹರಾಶಿಯವರು ಪ್ರಾಪ್ತ ಮಾಡಿಕೊಳ್ಬೋದು.